ವರ್ಷ ಮಾಡ್ತಾನೆ ಇರ್ತೀನಿ. ಯಾವಾಗಲೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೇ ತಿನ್ನಲ್ಲ ಮಕ್ಕಳು. ಈ ಥರ ಒಂದು ಸ್ವಲ್ಪ ಖಾರ ಉಪ್ಪು ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಬನ್ನಿ, ಈಗ ಇಲ್ಲಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಚಾಪಡ ರೆಡಿಗಿದೆ. ಸಿಕ್ಕಾಪಟ್ಟೆ ಇರುವೆ ಬಂದುಬಿಟ್ಟಿದ್ದಾವೆ. ಇಲ್ಲೆಲ್ಲ ತೆಗೆದುಬಿಟ್ಟಿವಿ. ಹಾಗೆ ಅಲ್ಲಿಟ್ಟದ ಡಬ್ಬಿಗೂ ಕೂಡ ಇರುವೆ ಬಂದವು. ಈ ಪ್ಲಾಸ್ಟಿಕ್ ಡಬ್ಬಿಲಿ ಹಾಕಿಟ್ರೆ ಸ್ನೇಹಿತರೆ ಅಂತ ಎಲ್ಲ ಇರುವೆ ಸಂಬಂಧ ಸಾಕಾಗಿಬಿಟ್ಟಿದೆ. ಇಷ್ಟು ಮಳೆ ಆಗತ್ತೈತೆ, ಮಳೆ ಆದರೂ ಇರುವೆ ಹೋಗ್ತಾ ಇಲ್ಲ ನೋಡಿ. ಈಗ ಉಪ್ಪಿಟ್ಟು ಅಂತ ಕುದೀತಾ ಇದೆ. ಇದರ ಮೇಲೆ ಒಂದು ಮುಚ್ಚಳ ಮುಚ್ತೇನೆ. ಧನುಷಿಗ ಕಾಲೇಜಿಗೆ ಹೊರಡ್ತಾನೆ ಸ್ನೇಹಿತರೆ. ಕೆಲಸ ಉಂಟು ಬಂದು ತುಂಬಾ. ಇವತ್ತು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ರೆ ಚೆನ್ನಾಗಿ, ಅದಿಲ್ಲಾಂದರೆ ಎಲ್ಲ ಕಡೆ ಸಿಡಿದು ಬಿಡುತ್ತೆ. ಇಟ್ಟು ಬಿಡ್ತೇನೆ ಹಾಲೆಲ್ಲ. ಇಲ್ಲಿ ಉಪ್ಪಿಟ್ಟು ರೆಡಿ ಆಯ್ತಿದೆ ಆಗಲಿ ಸ್ನೇಹಿತರೆ. ಅಷ್ಟರಲ್ಲಿ ಇದೆಲ್ಲ ಎತ್ತಿಟ್ಕೊಂಡ್ಬಿಡ್ತೇನೆ ನಾನೀಗ. ಇಲ್ಲಿ ಬಂದಿದ್ದೆ ಮನೆ ಹತ್ರ ತುಳಸಿ ಕಟ್ಟೆ ಮುಂದ್ಗಡೆ. ಅಲ್ಲೊಂದಿಷ್ಟು ಸಾಮಾನುಗಳನ್ನ ಇಟ್ಟಿದ್ದೀವಿ. ಸಕ್ರೆ ಚೀಲ ಎತ್ಕೊಂಡೋಗ ಶ್ರೇಯಾದಿನ ಚೆಲ್ತೈತಿ ಎಲ್ಲ. ಶ್ರೇಯಾ ಚೆಲ್ಲೇ ಬಿಡ್ತೈತಿ ಸ್ನೇಹಿತರೆ. ಸಕ್ಕರೆ ಚೀಲ ಎಲ್ಲ ಇದನ್ನು ಮಾಡಿಬಿಡ್ತೈತಿ. ಅದಕ್ಕಾಗಿ ಶ್ರೇಯ ಹೋದ್ಲು. ಅಕ್ಕಿ ಹಾಕಬಾ, ಅಕ್ಕಿ ತಿಂದು ಹೋಕೈತಿ. ಸುಮ್ಮನೆ ಸಕ್ಕರೆ ವೇಸ್ಟ್ ಮಾಡ್ತೈತಿ ಅದು. ಮತ್ತು ಬಂತು ಸ್ನೇಹಿತರೆ ನವಿಲು. ಅಯ್ಯೋ ಚೆಲ್ ಬಿಡ್ತೈತೆ ಧನುಷ, ಎಲ್ಲ ಚೆಲ್ತೈತೆ. ಸಕ್ಕರೆ ಅಷ್ಟು ತೊಗೊಂಬ ಒಳಗೆ. ಅವನು ಡಬ್ಬೆ ಹಾಕೊಂಬ. ಹರಿದು ಬಿಡ್ತಾವೆ ಚೀಲ ಎಲ್ಲ. ಅಕ್ಕಿ ಹಾಕಿ, ಅಕ್ಕಿ ಒಯ್ಸ್ರೆ ಒಂದು ಮುಟ್ಟಿಗೆ. ಅಲ್ಲೇ ತುಳಸಿ ಕಟ್ಟಿ ಮುಂದೆ ಅಕ್ಕಿ ಇಡು, ಹೋಗು. ಒಂದು ಮುಟ್ಟಿಗೆ ಅಕ್ಕಿ ಹಾಕಿ ಬಾ, ತಿಂದು ಹೋಗೋದು. ಅವು ಇವುದಾವು ಸ್ನೇಹಿತರೆ, ಕಾಳು ಮೆಣಸೋದವು. ಮತ್ತೆ ಎಲ್ಲ ಕೆಡೋದು ಮಣ್ಣಲ್ಲಿ, ಎಲ್ಲ ಮಳೆ ಆಗಿದೆಯಲ್ಲ ಮಣ್ಣಲ್ಲಿ ಹಾಳಾಕವು. ಅದಕ್ಕಾಗಿ ಹೋಗ್ಯಾವ ಇರುವೆ. ಅಲ್ಲೇ ನಿಂತಿದೆ ಅದು. ಬಟ್ ತುಳಸಿ ಕಟ್ಟಿ ಮುಂದೆ ಹಾಕು, ಅಲ್ಲಿಗೆ ಬರತೈತೆ ಅದು. ಮಾತಿಗೆ ತುಳಸಿ ಕಟ್ಟಿ ಮುಂದೆ ಕಪ್ ಟೈಲ್ಸ್ ಐತ್ಲೆ, ಅದ್ರ ಮ್ಯಾಲೆ ಹಾಕು. ಹಾಂ, ನೀನು ನಿಂತದಿಲ್ಲ ಅಲ್ಲಿ ಹಾಕ. ಹಾಂ, ಟುಕಡೆ ಹಾಕು. ತೊಗೊಂಬರ್ರಿ ನೀವು. ಆ ಚೀಲನ ತೊಗೊಂಬರ್ರಿ ಆಚೆ ಕಡೆದ್ದು ನೋಡಿ. ಶ್ರೇಯ ಓದಕ್ಕಿ ಹಾಕಿಳು. ನೋಡೋಣ ಸ್ನೇಹಿತರೆ, ಬರತೈತೆ ಅದು. ಈಗ ಅಲ್ಲಿಗೆ ಬಂತು ನೋಡಿ. ಹಾಂ, ಬಂತು ನೋಡಿ ಹೇಗೆ ಬರ್ತಾಯಿದೆ. ಅಕ್ಕಿ ತಿನ್ನೋದಕ್ಕೆ ಬಂತು. ಹೋಗ್ಬೇಡ ಶ್ರೇಯ, ಹೋಗ್ಬೇಡು. ಮತ್ತೆ ಹೋಗತ್ತೆ ಅದು ನೋಡಿ. ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿತು ಅಕ್ಕಿ. ಈಗ ಸ್ವಲ್ಪ ಯಾವಾಗಲಾದ್ರೂ ಅಷ್ಟೇ ನವಿಲು ಬರ್ತಾವೆ, ಪದೇ ಪದೇ ಬರೋದಿಲ್ಲಲ್ಲ. ಹಾಕಿ ವೇಸ್ಟ್ ಮಾಡಬಾರ್ದು ಅಂತ ಮಾಡಿದ್ವಿ ನೋಡಿ. ಹೇಗೆ ತಿನ್ಲಿಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ ನವಿಲು. ಎಷ್ಟು ಖುಷಿಯಾಗುತ್ತೆ ಈ ಥರ ಮನೆ ಹತ್ರ ನವಿಲೆಲ್ಲ ಬಂದರೆ. ಅವು ಕೂಗಿದ್ರೇ ಒಂಥರ ಏನೋ ಒಂಥರ ಖುಷಿಯಾಗುತ್ತೆ ನವಿಲು ಕೂಗುವಾಗ. ದಿನ ಬರ್ತಾವೆ, ಎಷ್ಟೊಂದು ನವಿಲು ಬರ್ತಾವೆ. ಒಂದು ಸತಿ ಮನೆ ಹತ್ರ ಬಂದರೆ ಹಾಕಿರ್ತೇವೆ. ಆಚೆ ಕಡೆ ಎಲ್ಲ ದೂರ ಇದ್ದರೆ ಹಾಕೋದಕ್ಕಾಗಲ್ಲ, ಯಾಕಂದರೆ ತುಂಬ ಹುಲ್ಲಿದೆ ಅಲ್ಲೆಲ್ಲ, ನಿಮಗೆ ಕಾಣುತ್ತೆ. ಅದಕ್ಕಾಗಿ ನಾವು ಈ ಥರ ಮನೆ ಮುಂದ್ಗಡೆ ಬಂದರೆ ಹಾಕ್ತೇವೆ ಅಕ್ಕಿನ ನೋಡಿ. ಯಾವ ಥರ ತಿಂತಾಯಿದೆ ಅದು. ತಿಂದರೆ ಮತ್ತೆ ಹಾಕ್ತೆ ನೋಡಿ ಸ್ನೇಹಿತರೆ. ಈಗ ಕೆಲಸಕ್ಕೆ ಹೋಗಿ ಬಂದ ಕೇರಿಂದ ಬೆಳಗ್ಗೆ ಉಪ್ಪಿಟ್ಟು ಒಂದು ಸ್ವಲ್ಪ ಮಾಡಿದ್ದೆ. ಶ್ರೇಯ ಕೂಡ ಹೊರಗಡೆ ಹೋಗಿದ್ದಾಳೆ, ಇಲ್ಲ ಮನೆಯಲ್ಲಿ. ಈಗ ನಾನೀಗ ಕೆಲಸದಿಂದ ಬಂದು ಸ್ವಲ್ಪ ಒಂದು ಚಿಕ್ಕದ ರೆಸಿಪಿ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಯಾವುದು ಅಂಥೇಳಿ ನಿಮಗೆ ತೋರಿಸ್ತೇನೆ ಬನ್ನಿ. ಸಿಂಪಲ್ಲಾಗಿ ಈಗೆಲ್ಲ ನೇರಳೆ ಹಣ್ಣು ಸಿಗುವಂಥ ಸೀಸನ್ ಇರೋದ್ರಿಂದ ನೇರಳೆ ಹಣ್ಣು ಮಾಮೂಲಿಯಾಗಿ ನಾವು ಹಾಗೆ ತಿಂತೇವೆ. ಹಾಗೆ ತಿನ್ನೋಕ್ಕಿಂತ ಅದನ್ನೊಂದು ಚಿಕ್ಕ ಇದನ್ನು ಮಾಡಿ ತಿನ್ನಬೇಕು ಅಂಥೇಳಿ ಅನ್ನಿಸ್ತು.
ಸಿಂಪಲ್ ಒಂದು ನಿಮಿಷದ ಒಳಗಡೆ ಆಗುತ್ತೆ ಅಷ್ಟೇ. ಒಂಥರ ಅದು ಟೇಸ್ಟಾಗಿ ಬರುತ್ತೆ. ಹಾಗೆ ಹೇಗೆ ಮಾಡೋದು ಅಂಥೇಳಿ ನೋಡಿ. ಪೇಟೆಗೆ ಹೋಗಿದ್ರೆ ಯಜಮಾನ್ರು ಒಂದು 1/4 kg ನೇರಳೆ ಹಣ್ಣು ತಂದಿದ್ರು. ನಾನು ಒಬ್ಬಳೇ ತಿನ್ನೋದ್ರಿಂದ ಯಾರೂ ತಿನ್ನಲ್ಲಲ್ಲ, ಮಕ್ಕಳಿಗೆ ಇದು ಏನು ಅನ್ನೋದೇ ಗೊತ್ತಿಲ್ಲ. ನಾನು ತಿಂತೇನೆ ವರ್ಷ ಯಾವಾಗಲೂ, ಆದರೂ ಅವರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಈಗ ಈ ನೇರಳೆ ಹಣ್ಣನ್ನು ನಾನು ಇಲ್ಲಿ ಸೋದಿಸ್ಕೊತೇನೆ. ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡಿನಿ. ಇದೆಲ್ಲ ನೀರು ಹೋಗಬೇಕು ಇದ್ರೊಳಗಡೆದು, ಚೆನ್ನಾಗಿ ನೀರು ಹೋಗಲಿ ಅಲ್ಲಿ ತನಕ ಇದನ್ನು ಬಸಿಯೋದಕ್ಕೆ ಇಡ್ತೇನೆ. ಆಮೇಲೆ ಇದನ್ನು ಹೇಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತೇನೆ. ಸ್ನೇಹಿತರೆ, ಆವಾಗಲೇ ಹೇಳಿದ್ನಲ್ಲ ನಾನು ಇಲ್ಲಿ ಮಸಾಲೆ ನೋಡಿ, ನೇರಳೆ ಹಣ್ಣಿನ ಮಸಾಲೆ ಅಂತೂ ನಾನು ಮಾಡ್ತೇನೆ ಯಾವಾಗಲಾದರೂ ತಂದ. ಜಾಸ್ತಿ ಇದ್ದರೆ ಈ ಥರ ಮಸಾಲೆ ಹಾಕಿ ಕಟ್ಟೆಲ್ಲ ಮಾಡಿರ್ತಿಲ್ಲ ಇದ್ರೊಳಗಡೆ ಸೇರ್ಕೊಂಡಿರುತ್ತೆ. ಮಾಡಿದ ತಕ್ಷಣ ತಿನ್ನಬಾರ್ದು, ಮಾಡಿ ಒಂದು 10ರಿಂದ 15 ನಿಮಿಷ ಬಿಡಬೇಕು. ಯಾಕಂದರೆ ಅದರೊಳಗಡೆ ಕಟ್ ಮಾಡಿರ್ತೀವಿ ಮಸಾಲೆ ಎಲ್ಲ, ಅದರೊಳಗಡೆ ಸೇರ್ಕೊಂಡಿರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ವಾವ್, ಸಖತ್ತಾಗಿದೆ. ನಾನು ಯಾವಾಗಲೂ ಇದೇ ಥರ ಮಾಡ್ಕೊಂಡು ತಿನ್ನೋದು ಜಾಸ್ತಿ. ಇದು ತುಂಬ ಇಷ್ಟ ಆಗುತ್ತೆ. ಖಾರ ಖಾರ, ಇದಕ್ಕೆ ಚಾಟ್ ಮಸಾಲೆ ಇದೆಲ್ಲ ಹಾಕಿರೋದ್ರಿಂದ ಟೇಸ್ಟಿಯಾಗಿರುತ್ತೆ ನೋಡಿ. ನಿಮಗೂ ಇಷ್ಟ ಆಗಿದ್ದರೆ ಈ ಥರ ಮಾಡಿ. ಇವತ್ತು ಈ ರೆಸಿಪಿ ಬರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸರು ಅಗಿತಾ ಇದ್ದಾರೆ. ಮೊನ್ನೆ ಮಾತ್ರ ಜಸ್ಟ್ ಒಂದು ಲೈಟ್ ಹಾಕಮ್ಮ ಹೊರಗಡೆದು, ಇದೆರಡು ಹಾಕೊಂಡು ಸ್ವಲ್ಪ ಕಳೆ ನೋಡಿ. ಇಲ್ಲಿ ಯಾಕೆ ಅಂತಂದರೆ ಸ್ವಲ್ಪ ಯಾಕೆ ಅಂತಂದರೆ ಇಲ್ಲಿ ಬಿಳಿ ದಾಸವಾಳ ಗಿಡ ಇದೆ ಸ್ನೇಹಿತರೆ. ಇಲ್ಲಿ ಬಿಳಿ ದಾಸವಾಳ ಗಿಡ ಇದೆ. ಮೊದಲೇ ಇದು ಬದುಕೋದೇ ತುಂಬ ಕಷ್ಟ ಬಿಳಿ ದಾಸವಾಳು. ಯಾಕಂದರೆ ಇದಕ್ಕೆ ಆಲ್ಮೋಸ್ಟ್ ಜಾಸ್ತಿ ಬರೀ ರೋಗ ಬೀಳ್ತೈತಿ. ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಿಳಿ ದಾಸವಾಳ. ಇದು ಎಲೆ, ಹೂವು, ದೋಸೆ ಎಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನೀಗ ತೆಗೆದು, ಯಾಕಂದರೆ ಇದು ಬಳ್ಳಿ ಸುತ್ತಕೊಳ್ತಾ ಇದೆ. ಇದು ಇರಬೇಕು ಮನೆ ಹತ್ರ. ಬ್ಲೂ ಕಲರ್ ತುಂಬ ಸತಿ ಹಿಡಿಯೋದಲ್ಲಿ ಹೇಳಿದ್ದೀನಿ. ಅದಕ್ಕಾಗಿ ಇದು ಇರೋದಕ್ಕೋಸ್ಕರ ಇದನ್ನು ತೆಗಿಬೇಕು. ಈಗ ತೆಗೆದು ಅಲ್ಲಿ ಹಾಕ್ತಾರೆ. ಒಂದು ಗಿಡ ಇನ್ನೊಂದು ಹೊಂಡ ಮಾಡ್ಲಿಕ್ಕೆ ಹತ್ತಿದ್ದು ನೋಡಿ. ಇದು ಒಂದು, ಇದು ಆರೆಂಜ್ ದಾಸವಾಳ ತುಂಬಾ ಚೆನ್ನಾಗಾಗುತ್ತೆ ಚಿಕ್ಕದು. ಅದಕ್ಕಾಗಿ ಅಲ್ಲಿ ಹಾಕ್ಬೇಕಂತ ಹೇಳಿ ಅಗಿತಾ ಇದ್ದೆ ನೋಡಿ ನನ್ನ ಮಗ. ಇಲ್ಲಿ ಇನ್ನೂ ಅಗಿಬೇಕಪ್ಪ ಇದಕ್ಕೆ. ನೀನು ಕೈ ನೋಯ್ತಲೆಯಪ್ಪ ನೋಡಿ. ಯಜಮಾನ್ರು ಬಿಳಿ ದಾಸವಾಳ ಗಿಡ ನಡ್ತಾ ಇದ್ದಾರೆ ಅಲ್ಲಿ. ಸೊಳ್ಳೆ ಅಂತೂ ಫುಲ್ಲು. ಹಾಗಾಗಿ ಅದು ಪಾಟಲ್ಲೇ ಬಿಟ್ಟರೆ ಏನಾಗಿಬಿಡುತ್ತೆ ಸ್ನೇಹಿತರೆ, ಬೇರೆ ಹೋಗಲಿಕ್ಕೆ ಸ್ಥಳ ಇರಲ್ಲ. ಅದಕ್ಕಾಗಿ ಅಲ್ಲೇ ಹಾಕ್ತಾ ಇದ್ದಾರೆ ನೋಡಿ. ನೋಡಿ, ಅದು ದಾಸವಾಳ ಬಂದು ಆಲ್ರೆಡಿ ಫುಲ್ಲು ಬೇರು ಬಿಟ್ಟುಬಿಟ್ಟಿದೆ. ಮತ್ತು ಅದ್ರಾಗ ಮಾವಿನ ಹಣ್ಣಿನ ಸಸಿ ಕೂಡ ಅದಾವೆ. ಮಾವಿನ ಹಣ್ಣು ತುಂಬಾ ಒಳ್ಳೆ ಮಾವಿನ ಹಣ್ಣಿನ ಗಿಡ ಇದೆ ಸ್ನೇಹಿತರೆ. ಅದಕ್ಕಾಗಿ ಅದನ್ನು ಹಾಳು ಮಾಡಬಾರ್ದು. ಅದು ಬೆಳೆಸ್ಬೇಕಾದ್ರೆ ತುಂಬ ಕಷ್ಟಪಟ್ಟು ನಮ್ಮ ಯಜಮಾನ್ರ ಫೇವ್ರೇಟ್ ಮಾವಿನ ಹಣ್ಣದು. ಅದಕ್ಕಾಗಿ ಅದನ್ನು ನೋಡ್ಬೇಕು ಇನ್ನೊಂದಿನ ಹಚ್ಚಲಿಕ್ಕೆ. ನೋಡಿ ಎಷ್ಟು ಗುಂಡಿ ತೆಗೆದು ಹಾಕಬೇಕು ಅಂದರೆ ತುಂಬ ದಿನದಿದೆ ಇದು. ಹೂ 1 ವರ್ಷದಿದೆಯಲ್ಲ ಗಿಡ ಸ್ನೇಹಿತರೆ. ಗೆಲ್ಲು ತಂದು ನಟ್ಟದ್ದು ನಾವು. ಇದು ಹೂ ಕೊಡ್ತಾಯಿದೆ ಆಲ್ಮೋಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಚಿಕ್ಕದು ಆರೆಂಜ್ ಹೂವು ಚೆನ್ನಾಗಾಗುತ್ತೆ. ಸೀದಾ ಸ್ಟ್ರೈಟಾಗಿ ಹಾಕಿ. ರೈತನ ಮಗ ರೈತ ಅಲ್ಲ ನೋಡಿ, ಇಲ್ಲಿ ಹಾಕ್ತಾಯಿದ್ದಾರೆ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಅಪ್ಪ ಮಗನಿಗೆ ರಾತ್ರಿ ಆದ ತಕ್ಷಣ ಕಣ್ಣು ಬರ್ತದೆ. ಇಷ್ಟೊತ್ತನ ಗಿಡಗಳು ನಟ್ಟರು. ಈಗ ನೋಡಿ ಇಲ್ಲಿ ಅಲ್ಲ, ನಿಮಗೆ ಸಾಯಂಕಾಲ ರಾತ್ರಿ ಆದ್ಮೇಲೆ ಕಣ್ಣು ಬರ್ತಾವನ್ರಿ? ಹಗ್ಲದ್ದು ಕಣ್ಣು ಬರೋಂಗಿಲ್ಲನ? ಹೌದಾ? ಇವ್ರು ಕೆಲಸ ಮಾಡ್ಬೇಕಾದ್ರೆ ನಾಲ್ಗೆ ಕಚ್ಚಿ ಕೆಲಸ ಮಾಡ್ತಾರೆ ನೋಡಿ. ಆಲ್ಮೋಸ್ಟ್ ಹೇಗೆ ನಾಲ್ಗೆ ಕಚ್ಚಿ ಕೆಲಸ ಮಾಡ್ತಾರೆ. ಕಟ್ಟಾಯ್ತಾ ಕಡೆಗೂ? ಟೈಮ್ ಬಂದು 7:15 ಆಗೈತ್ರಿ ಈಗ. ಅಲ್ಲ ಇಷ್ಟೊತ್ತಿಗೆ ಎಂಥ ಕೆಲಸ ಮಾಡಿದ್ರಿ ನಿಮ್ದು? ಸೊಳ್ಳೆ ಕಡಿಸ್ಕೊತ ಅವು 5 ಸೊಳ್ಳೆ ಕಡೆ ಆತಾವ್ರಿ. ಧನುಷ್ ಕಸ ಇದೆ ಅಂದಿಟ್ಟು ತರ್ವಾಯಪ್ಪ, ಬೆಂಕಿ ಕೊಡೋನು. ಇಲ್ಲಿ ಪುಷ್ಪ ಹೂವಿಗೆ ಅವ್ರು ಗೆಲ್ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅದು
ಸುತ್ತಬೇಕು ಮೇಲೆ ಹೋಗಲಿ ಅಂಥೇಳಿ ಮಾಡ್ತಾಯಿದ್ದಾರೆ ಯಜಮಾನ್ರು. ಲೈಟ್ ಹಾಕ್ಕೊಂಡು ಕರೆಕ್ಟ್ ಐತ್ರ ಫುಲ್ಲು ಇದನ್ನು ಡೀಪಾಗಿ ತುರುಕ್ಬೇಕ್ರಿ ಅದನ್ನ ಕೋಲು. ಹಾಂ ಹಾಂ, ಅಂದ್ರೆ ಮತ್ತು ಗಾಳಿ ಆದಾಗ ಗಾಳಿ ಬಂದ ತಕ್ಷಣ ಬೀಳಬಾರ್ದು. ನಮ್ಮ ಯಜಮಾನ್ರು ತುಂಬ ಇಷ್ಟಪಟ್ಟು ತಂದು ನಟ್ಟಿರೋ ಗಿಡ ಅದು ಒಂದು ಅಲ್ಲ ರೀ, ಇದು ಒಂದು ಅಲ್ಲ ನೋಡಿ. ಇದು ಗಿಡಕ್ಕೆ ಇಲ್ಲೇ ಹೊಂಟೈತಿ, ತುಂಬ ಚೆನ್ನಾಗಿದೆ ಇದು ಕೂಡ. ಇದು ಅಲ್ಲಿ ಗಿಡಕ್ಕೆಲ್ಲ ಹೊಂಟೈತಿ ಅದಷ್ಟು. ಈಗ ಇದೊಂದೆರಡು ದಾಸವಾಳ ಕೈ ತೊಳ್ಕೊಂಡು ಗಿಡಗಳಿಗೆ ನೀರು ಹಾಕ್ರಿ. ಇವೊಂದೆರಡು ದಾಸವಾಳ ಗಿಡಗಳು ನಟ್ರು. ಮಾವಿನ ಗಿಡ ಇನ್ನೊಮ್ಮೆ ನಡ್ತಾರಂತೆ, ಈಗೇನಿಲ್ಲ ಅಂತೆ, ಗಣೇಶ ಚೌತಿಗೆ ಹೋಗಿ ನಡ್ತಾರಂತ. ಇಲ್ಲಿ ತಗೋಬೇಕಿಲ್ರಿ, ಅವ್ನು ನಾಯಿ ಕುಡಿಯಾಕೆ ಇಟ್ಟಿದ್ದದಾವ್, ಇಲ್ಲಿ ತುಂಬಿದ ಬಕೆಟ್ ಇತ್ತಲ್ಲ ನೋಡಿ. ಪರಿಸರ ಸ್ನೇಹಿ ಶ್ರೀಶೈಲ ಅವರು. ನೋಡಿ ಗಂಡನ ಕೆಲಸಕ್ಕೆ ಹಚ್ಚಿ ಇವಳೇನು ಫೋನ್ ಹಿಡ್ಕೊಂಡು ತಿರ್ಗಾಡ್ತಾ ಇದ್ದಾಳೆ ಅಂತ ಅಂದ್ಕೊಳಿಕ್ಕೆ ಹೋಗ್ಬಿಡಿ. ಸಾರಿ ಸ್ನೇಹಿತರೆ, ಇಷ್ಟೊತ್ತನ ನಾನು ಮಾಡ್ತಾಯಿದ್ದೆ, ಸೊಳ್ಳೆ ಬಂದು ಕಡಿಲಿಕ್ಕೆ ಸ್ಟಾರ್ಟ್ ಆಯ್ತಂತೆ, ಒಳಗೆ ಹೋದೆ. ಇವ್ರು ಈಗ ಬಂದು ಅಪ್ಪ ಮಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಬಿಡು ಸಾಕು ಬಿಡು, ಮಳೆ ನೀರು ಆ ಕಡೆಗೆ ಹೋಗ್ಲಿಕ್ಕೆ ಇಲ್ಲೊಂದು ಸ್ವಲ್ಪ ಅಗಿಲ್ ಗಿಡದ ಹತ್ರ. ಹಾಂ, ಆ ಕಡೆಗೆ ನೋಡಿ, ಮಳೆ ನೀರು ಅಲ್ಲಿಂದ ಬರುತ್ತೆ, ನಮ್ಮ ಮನೆ ಮುಂದ್ಗಡೆ ಬಂದು ನಿಲ್ಲತ್ತೆ ಅಂಥೇಳಿ ಹೀಗೆ ಬಂದು ಹೀಗೆ ತೋಡು ಮಾಡ್ತಾಯಿದ್ದಾರೆ ಆ ಕಡೆ ಹೋಗೋದಕ್ಕೆ. ನೋಡಿ ಇಲ್ಲಿ ಈಗ ಸೀಸನ್ ಇರೋದ್ರಿಂದ ನೇರಳೆ ಹಣ್ಣಂತೂ ತುಂಬಾ ಚೆನ್ನಾಗಿರುವಂಥ ನೇರಳೆ ಹಣ್ಣು ಸಿಗ್ತಾ ಇದ್ದಾವೆ. ನೇರಳೆ ಹಣ್ಣು ಹಾಗೆ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾನು ನೇರಳೆ ಹಣ್ಣಿಗೆ ಸ್ವಲ್ಪ ಭಾಗಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಭಾಗಗಳನ್ನಾಗಿ ಮಾಡಿಕೊಂಡು ಎಲ್ಲವನ್ನು ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ ಸ್ನೇಹಿತರೆ. ನೋಡಿ ಈ ಥರ ನಿಮ್ಗೆ ಎಷ್ಟು ಕಟ್ಟಬೇಕು ನೋಡಿ ಆ ಥರ ಕಟ್ಗಳನ್ನ ಮಾಡ್ಕೊಳ್ಳಿ. ಈ ಥರ ಇದನ್ನ ಎಲ್ಲವನ್ನು ಕಟ್ ಮಾಡಿ ಎತ್ತಿ ಇಟ್ಕೊತೇನೆ. ನೋಡಿ ಇಲ್ಲಿ 1/4 kg ನೇರಳೆ ಹಣ್ಣಿಗೆ ಒಂದು 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹುಳಿ ಬರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಮ್ಯಾಂಗೋ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನೀಗ ನಾವು ಒಂದು ಸ್ವಲ್ಪ ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಖಾರವಾಗಿ ಹುಳಿಯು ತುಂಬಾ ಚೆನ್ನಾಗಿರೋದ್ರಿಂದ ನೋಡಿ ಮಸಾಲೆ ಹಾಕಿ ಮಾಡ್ಕೊತೀನಿ. ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ ಈಗ ನಿಮಗೆ ಹೇಗೆ ಬೇಕೋ ಆ ಥರ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿಲ್ಲ, ವರ್ಷ ಮಾಡ್ತಾನೆ ಇರ್ತೀನಿ. ಯಾವಾಗಲೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಹಾಗೇ ತಿನ್ನಲ್ಲ ಮಕ್ಕಳು. ಈ ಥರ ಒಂದು ಸ್ವಲ್ಪ ಖಾರ ಉಪ್ಪು ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಶ್ರೇಯಾಂದೀಗ ರಾತ್ರಿ 7:15 ಮೀಟಿಂಗ್ ಸ್ಟಾರ್ಟ್ ಆಗಿದೆ ಕಾಲೇಜಿಂದ. ಅವಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾಳೆ. ಅದು ಮೀಟಿಂಗ್ ಇದೆ, ಬಾಗಿಲು ಹಾಕೊಂಡ್ರೆ ನಮ್ಮ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಬನ್ನಿ, ಇಲ್ಲಿ ಒಬ್ರು ಕದ್ದು ಕೇಳತ್ತಾರೆ. ನೋಡಿ ಇಲ್ಲಿ ಕದ್ದು ಕೇಳತ್ತಾರೆ, ಬನ್ನಿ ಇಲ್ಲಿ ಒಬ್ಬರು. ಕೆಲಸ ಮಾಡಿ ಅಂತ ಅನಿಸ್ತಿತ್ತು. ಲೈಕ್ ಇದರ ಡೊನೇಷನ್ ಮತ್ತು ಡ್ರೈವ್ಸ್, ಸೊ ನಾನು ಇದಕ್ಕೆ ಜಾಯಿನ್ ಅಲ್ಲ ಕದ್ದು ಕೇಳೋದ್ರಲ್ಲಿ ಏನು ಖುಷಿ ಅಲ್ಲ ನಿನ್ನ ಮಗನಿಗೆ? ಪಾಠ ಅಲ್ಲ ರೀ ಅದು, ಅವಳದು ಅನ್ನ ಸಂತರ್ಪಣೆದು ಮೀಟಿಂಗ್ ನಡೆದಿದೆ ಇಲ್ಲಿ ಅವಳಿಗೆ. ಅಲ್ಲ ಕದ್ದು ಕೇಳೋದ್ರಲ್ಲಿ ನಿನ್ನ ಮಗನಿಗೆ ಏನು ಖುಷಿ? ಕದ್ದು ಕೇಳೋದು ಏನೋ ನಿಂದು ಕಿತಾಪತಿ ನನ್ನ ಮಗನೇ. ಕಿಟ
ನನಗೆ ತುಂಬ ಇಷ್ಟ. ಅಲ್ಲ ರೀ, ಯಾಕೆ ಮೀಟಿಂಗ್ ನಡೆದೈತೆ ಹಂಗೆ ಕದ್ದು ಕೇಳೋದು ತಪ್ಪಲ್ವಾ ಅದು? ಅವನಿಗೆ ಕೇಳಿ, ನೀವು ಯಾಕಲ್ಲಿ? ನೀವು ಬನ್ನಿ, ನಿಮ್ಮ ಕೆಲಸ ಏನೋ, ನೀವು ಸ್ನಾನಕ್ಕೆ ಹೋಗಿ ಈಗ. ಅಲ್ಲ, ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಕೂತಿದ್ದೆ, ನನ್ನನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಜಮಾನರು. ಕದ್ದು ಕೇಳೋದ್ರಲ್ಲಿ ಖುಷಿ ಅಲ್ಲ ನಿಮಗೆ? ಅಲ್ಲಿ ನೋಡಿ, ಅವಳು ಮೀಟಿಂಗ್ ಸ್ಟಾರ್ಟ್ ಇದೆ ಸ್ನೇಹಿತರೆ, ಬಾಗಿಲು ಹಾಕ್ಕೊಂಡಿದ್ದಾಳೆ ಅವಳು. ಅವನಿಗೆ ಅಲ್ಲಿ ಹೋಗಿ ಕದ್ದು ಕೇಳ್ತಾ ಇದ್ದೇನೆ. ನಾವು ಕದ್ದು ಹಿಡಿಯೋ ಮಾಡಿದ್ದೀವಿ, ಸಿಕ್ಕಾಕೊಂಡ್ರೆ 3 ಜನ ಅನ್ಬೋಸು. ಅವಳ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಅಲ್ಲ ರೀ? ಹಾಂ, ಇಲ್ಲಲ್ಲ, ಕದ್ದು ಕೇಳೋದ್ರಲ್ಲಿ ಏನೋ ಒಂಥರ ಖುಷಿ ಅಲ್ಲ ರೀ? ಸರಿ ನೋಡಿ ಸ್ನೇಹಿತರೆ, ಆಲ್ರೆಡಿ ಗಂಜಿ ಅನ್ನ ಮಾಡಿದ್ದೀವಿ, ಊಟ ಆಯಿತು. ಏನಾದ್ರಿ? ಗಜಲಕ್ಷ್ಮಿ. ನಮ್ಮ ಶ್ರೇಯ ಚಿಪ್ಸ್ ಡಬ್ಬಿ ಮುಂದ್ಗಡೆ ಇಟ್ಕೊಂಡು ಕೂತಿದ್ದಾಳೆ ಸ್ನೇಹಿತರೆ. ಅವಳು ಊಟ ಮಾಡಲಿಲ್ಲ, ಹಸೆ ಇಲ್ಲ ಅಂತೇಳಿ. ನಾನು ಧನುಷ ಊಟ ಮಾಡಿದ್ದೀವಿ. ಇವ್ರು ಬಂದು ಇಲ್ಲಿ ಕೂತಿದ್ದಾರೆ, ಪೇಪರ್ ಓದ್ಕೊತಾ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭರಾತ್ರಿ.